ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಶ್ವೇತಾ, ಜಪಾನಿಂದ. ಇವತ್ತು ಜಪಾನ್ ದೇಶದಲ್ಲಿ ನಾವೆಲ್ಲರೂ ಭಾರತೀಯರು ಮತ್ತು ಜಪಾನಿಯರು ಸೇರಿಕೊಂಡು ಶಿವ ಜಯಂತಿನ ಬಹಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ. ಈ ವರ್ಷ ಬಹಳ ವಿಶೇಷವಾಗಿ ಆಚರಿಸಿದ್ವಿ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಭಾರತದಲ್ಲಿ ಹೇಗೆ ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮನ ಶುರು ಮಾಡ್ತೀವಿ, ಹಾಗೆಯೇ ಇಲ್ಲೂ ಕೂಡ ಡೋಲ್ ಬಾರಿಸ್ಕೊಂಡು ಅದಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಈ ಥರ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾ ವೇದಿಕೆ ಮೇಲೆ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಕಾರ್ಯಕ್ರಮನ BCS ಜಪಾನ್ ಅವರು ತುಂಬ ಚೆನ್ನಾಗಿ ಆಯೋಜಿಸಿದ್ರು. ಒಂದೊಂದು ಕೆಲಸಕ್ಕೆ ಒಂದೊಂದು ಟೀಮ್ ಇತ್ತು. ಪೇಟ ಸುತ್ತಕ್ಕೆ ಒಂದು ಟೀಮ್ ಮಾಡಿದ್ರು. ಗೆಸ್ಟ್ಗಳಿಗೆ ಅಂತ ಹೇಳಿ ಗುಲಾಬಿ ಬಣ್ಣದ ಪೇಟ ಸುತ್ತಾ ಇದ್ರು. ಹಾಗೆ ವಾಲಂಟಿಯರ್ಸ್ಗೆ ಕೇಸರಿ ಬಣ್ಣದ್ದು. ಹೋದ ವರ್ಷ ಈ ಕಾರ್ಯಕ್ರಮದ ವಿಡಿಯೋ ಹಾಕಿದಾಗ ಸುಮಾರು ಜನ ಇಷ್ಟಪಟ್ಟಿದ್ರೆ, ಹಾಗೆ ಕೆಲವೊಬ್ರು ಇದು ಕರ್ನಾಟಕದ ಹಬ್ಬ ಅಲ್ವಲ್ಲ ಅಂತಾನೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈ ವರ್ಷದ ಆಚರಣೆಯಲ್ಲಿ ನಮ್ಮ ಕರ್ನಾಟಕದಿಂದನೂ ಸಾಕಷ್ಟು ಮನರಂಜನಾ ಕಾರ್ಯಕ್ರಮಗಳೆಲ್ಲ ಇದೆ. ಶಿವಾಜಿ ಜಯಂತಿ ಅನ್ನೋ ಉತ್ಸವದಲ್ಲಿ ನಮ್ಮ ಭಾರತದ ಪ್ರತಿಯೊಂದು ರಾಜ್ಯದಿಂದ ಸಾಧನೆ ಮಾಡಿರುವಂಥ ರಾಜ ಮಹಾರಾಜರ ಅದ್ಭುತ ಕಥೆಗಳನ್ನು ಇಲ್ಲಿ ವೇದಿಕೆ ಮೇಲೆ ಪ್ರದರ್ಶನ ಮಾಡಿದ್ರು. ನಮ್ಮ ಕರ್ನಾಟಕದ ಪುಟಾಣಿಗಳು ವೀರರಾಣಿ ಬೆಳ್ವಡಿ ಮಲ್ಲಮ್ಮ ಅವರು ನಮ್ಮ ರಾಜ್ಯಕ್ಕಾಗಿ ಹೋರಾಡಿದಂಥ ಶೌರ್ಯ ಕಥೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಸಾಧನೆ ಮಾಡಿದ ರಾಜ ಮಹಾರಾಜರು ಮತ್ತೆ ವೀರ ಯೋಧರ ಬಗ್ಗೆ ಅದ್ಭುತವಾಗಿ ಪ್ರದರ್ಶನ ನೀಡಿದ್ರು. ಹೊರದೇಶದಲ್ಲಿದ್ದಾಗ ಯಾವುದೇ ಹಬ್ಬ ಆಗ್ಲಿ ಎಲ್ಲಾ ಭಾರತೀಯರು ಒಟ್ಟಾಗಿ ಸೇರಿ ಅದನ್ನ ಆಚರಿಸೋದ್ರಲ್ಲಿರೋ ಸಂತೋಷನೇ ಬೇರೆ. ನಮ್ಮ ಕರ್ನಾಟಕದಿಂದನೂ ಸುಮಾರು ಜನ ಬಂದಿದ್ರು. ಹಾಗೆ ಬೇರೆ ಬೇರೆ ರಾಜ್ಯದಿಂದನೂ ಜನ ಸೇರಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ದೇಶಕ್ಕಾಗಿ ಹೋರಾಡಿದ ವೀರ ವನಿತೆಯರನ್ನ ಸ್ಮರಣೆ ಮಾಡ್ಕೊಂಡ್ವಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಬೆಳವಡಿ ಮಲ್ಲಮ್ಮ, ಅಹಲ್ಯಾಬಾಯಿ. ಭಾರತ ಅಂದ ತಕ್ಷಣ ಎಲ್ಲರೂ ಮನಸ್ಸಲ್ಲಿ ಮೂಡೋದು ನಾವು ಇವತ್ತಿಗೂ ಆಚರಿಸ್ಕೊಂಡು ಬರ್ತಾ ಇರುವಂತಹ ಸಂಪ್ರದಾಯ, ಸಂಸ್ಕೃತಿ, ಹಾಗೆ ಈ ಥರ ವಿಭಿನ್ನವಾದ ಹಬ್ಬಗಳು. ಬೇರೆ ಬೇರೆ ಭಾಷೆ, ಇಷ್ಟೊಂದು ವೈವಿಧ್ಯತೆಯಲ್ಲೂ ಏಕತೆನ ಕಾಣ್ತೀವಿ. ಹಾಗಾಗಿನೇ ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಮಾದರಿಯಾಗಿದೆ. ಪ್ರತಿಯೊಂದು ತಂಡದವರು ವೇದಿಕೆನ ಬಳಸ್ಕೊಂಡು ಅದ್ಭುತವಾಗಿ ಪ್ರದರ್ಶಿಸ್ತಾ ಇದ್ದಾರೆ. ಇವರು ಧರಿಸಿರುವಂಥ ವೇಷಭೂಷಣಗಳನ್ನು ನೋಡಿ ನಮ್ಮ ದೇಶದ ಕಲೆ ಮತ್ತು ಸಂಸ್ಕೃತಿನ ಪ್ರದರ್ಶಿಸ್ತಾ ಇದೆ. ನಮ್ಮ ಕರ್ನಾಟಕದ ಪ್ರಸಿದ್ಧ ಇಳಕಲ್ ಸೀರೆನ ಧರಿಸ್ಕೊಂಡು ಈ ಮಕ್ಕಳು ಎಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ಅಂದರೆ ನೋಡಕ್ಕೆ ಎರಡು ಕಣ್ಣು ಸಾಲದು. ಸುಮಾರು 4 ತಿಂಗಳಿಂದ ಈ ಕಾರ್ಯಕ್ರಮದ ತಯಾರಿ ನಡೆದಿತ್ತು. ಇಷ್ಟು ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ಇಲ್ಲದೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿರೋದಕ್ಕೆ BCS ಜಪಾನ್ ತಂಡದವರಿಗೆ ಧನ್ಯವಾದಗಳು. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ರು. ಹಾಗಾಗಿ ಇಷ್ಟು ಅದ್ಭುತವಾದ ಕಾರ್ಯಕ್ರಮನ ನೋಡೋದಕ್ಕಾಯಿತು. ಅದಕ್ಕೆಲ್ಲ ಕಾರಣ ನೀವೇ. ನಿಮ್ಮೆಲ್ಲರ ಸಪೋರ್ಟಿಂದನೇ ಇಂಥ ಅವಕಾಶಗಳು ನನಗೆ ಸಿಗ್ತಾ ಇರೋದು. ಜಪಾನಿಯರಿಗೆ ನಮ್ಮ ದೇಶದ ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಬಹಳ ಆಸಕ್ತಿ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. शीते की चाल, बाज की नजर और बाजीराव की तलवार पे शक नहीं करते, कभी भी मात दे सकते.
ಇವತ್ತು ಜಪಾನ್ ದೇಶದಲ್ಲಿ ಆಚರಿಸಿದಂಥ ಶಿವ ಜಯಂತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ ಸಿಗೋಣ.